ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ಈಗಾಗಲೇ ಹಲವಾರು ಜನರಿಗೆ ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲ ವೇತನ ಬರ್ತಾ ಇರುತ್ತೆ. ಈ ಪಿಂಚಣಿ ಹಣ ಕೆಲವು ತಿಂಗಳು ಬಂದು ಕೆಲವು ತಿಂಗಳು ಸ್ಟಾಪ್ ಆಗುವ ಚಾನ್ಸಸ್ ಇರುತ್ತೆ. ಹೀಗಾಗಿ ನಿಮಗೆ ಬರ್ತಿರುವ ಪಿಂಚಣಿ ಆಕ್ಟಿವ್ ಆಗಿದೆಯೋ ಅಥವಾ ಡಿಆಕ್ಟಿವೇಟ್ ಆಗಿದೆಯೋ ಅಥವಾ ನಿಮ್ಮ ಸ್ಯಾಂಕ್ಷನ್ ನಂಬರ್ ಯಾವುದು, ಆರ್ಡರ್ ಕಾಪಿಯ ನಂಬರ್ ಯಾವುದು ಅಂತ ಬಹಳ ಸುಲಭವಾಗಿ ನೀವು ಕುಳಿತಲ್ಲಿಯೇ ತಿಳ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೆನ್ಷನ್ ಆಕ್ಟಿವ್ ಆಗಿದೆಯೋ ಇಲ್ವೋ ಎಂಬ ಮಾಹಿತಿಯನ್ನ ಹೇಗೆ ತಿಳ್ಕೊಳ್ಳೋದು ಎಂಬ ಮಾಹಿತಿನ ಬಹಳ ಸುಲಭವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಹಾಗೆ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಪೆನ್ಷನ್ ಬರ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಪೆನ್ಷನ್ ಬರ್ತಿಲ್ಲ ಎಂಬ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಆ ವಿಡಿಯೋ ಇದೆ, ನೀವು ನೋಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಕಾರಣವನ್ನು ತಿಳ್ಕೊಳ್ಬಹುದು. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮಗೆ ಬರ್ತಿರುವ ಪಿಂಚಣಿ ಆಕ್ಟಿವ್ ಆಗಿದೆಯೋ ಇಲ್ವೋ ಅಥವಾ ನಿಮ್ಮ ಸ್ಯಾಂಕ್ಷನ್ ನಂಬರ್ನ ಅಥವಾ ನಿಮ್ಮ ಆರ್ಡರ್ ಕಾಪಿ ನಂಬರ್ನ ತಿಳಿದುಕೊಳ್ಳಲು ನೀವು ಇಲ್ಲಿ ಕಾಣುತ್ತಿರುವ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕ್ ನಮ್ಮ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಬಹುದು. ಇದು ಭಾರತ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಆಗಿರುತ್ತೆ. ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸ್ಟೇಟ್ ಡ್ಯಾಶ್ ಬೋರ್ಡ್ ಎಂಬ ಒಂದು ಆಪ್ಷನ್ ನೀವು ಗಮನಿಸ್ತಾ ಇರ್ತೀರಾ. ಇಲ್ಲಿ ನಾವು ನಮ್ಮ ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಸ್ಕೀಮ್ಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವಿಲ್ಲಿ ಗಮನಿಸ್ತಾ ಇರ್ಬೋದು ಒಂದು 4 ತರದ ಸ್ಕೀಮ್ಸ್ ಗಳು ನಮಗೆ ಕಾಣಿಸ್ತಾ ಇರೋವಂಥದ್ದು. ಮೊದಲನೇ ಸ್ಕೀಮ್ IGNOAPS ಅಂದ್ರೆ ಏನು ಓಲ್ಡ್ ಏಜ್ ಪೆನ್ಷನ್ ಅಂತ ಕರಿತೀವೋ, ವೃದ್ಧಾಪ್ಯ ವೇತನಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕಾದ್ರೆ ನೀವು ಈ ಆಪ್ಷನ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಹಿತಿಯನ್ನ ಪಡ್ಕೊಬಹುದು. ಅಥವಾ IGNDPS ಅಂದ್ರೆ ಡಿಸಬಿಲಿಟಿ ಅಂದ್ರೆ ಅಂಗವೈಕಲ್ಯಕ್ಕೆ ಸಂಬಂಧಪಟ್ಟ ಪಿಂಚಣಿಯನ್ನ ನೀವು ಪಡ್ಕೊಳ್ತಾ ಇದ್ರೆ ಅದರ ಮಾಹಿತಿ ಬೇಕಾದ್ರೆ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಡ್ಕೊಬಹುದು. ಅಥವಾ IGNWPS ಅಂದ್ರೆ ವಿಡೋ ಪೆನ್ಷನ್, ಈಗಾಗಲೇ ನೀವು ವಿಧವಾ ವೇತನವನ್ನ ಪಡ್ಕೊಳ್ಳೋಕೆ ಅರ್ಹರಾಗಿದ್ದೀರಾ ಅಥವಾ ಪಡ್ಕೊಳ್ತಾ ಇದ್ರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಹಿತಿಯನ್ನ ಪಡ್ಕೊಬಹುದು. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಆಪ್ಷನ್ ನ ಬಗ್ಗೆ ತಿಳಿಸ್ಕೊಡ್ತೀನಿ. ವೃದ್ಧಾಪ್ಯ ವೇತನವನ್ನು ಹೇಗೆ ನಾವು ಚೆಕ್ ಮಾಡ್ಕೊಳ್ಳೋದು, ನಮ್ಮ ಪಿಂಚಣಿ ಆಕ್ಟಿವ್ ಇದೆಯೋ ಡಿಆಕ್ಟಿವೇಟ್ ಅಲ್ಲಿ ಇದೆಯೋ ಎಂಬ ಮಾಹಿತಿಯನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಕೆಳಗೆ ಕಾಣ್ತಿರುವ ಕ್ಯಾಪ್ಚರ್ ಕೋಡ್ ಅನ್ನ ನಾವು ಇಲ್ಲೇ ಪಕ್ಕದಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮ್ಮ ಕ್ಯಾಪ್ಚರ್ ಕೋಡ್ ಅನ್ನ ಸರಿಯಾಗಿ ಎಂಟರ್ ಮಾಡಿದ ನಂತರ ಈ ಕೆಳಗೆ ಕಾಣ್ತಿರುವ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ನಾವು ಯಾವ ಸ್ಕೀಮ್ ನ ಸೆಲೆಕ್ಟ್ ಮಾಡಿದ್ವೋ ಆ ಆಪ್ಷನ್ ಬರುತ್ತೆ. ನಂತರ ಏರಿಯಾ ಅಂತಿದೆ, ಬೋತ್ ಅಂತ ಇದೆ. ಇದು ಏನು ಅಂತ ನಾನು ಈ ಮುಂದೆ ಹೇಳ್ತೀನಿ, ಇದನ್ನ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನಮ್ಮ ಜಿಲ್ಲೆಯನ್ನ ಕೂಡ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ಜಿಲ್ಲೆಗಳ ಲಿಸ್ಟ್ ಕೂಡ ಇಲ್ಲಿ ಸಿಗುತ್ತೆ. ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲಾ ತಾಲೂಕುಗಳ ಹೆಸರು ಬರುತ್ತೆ. ನಾನು ಮುಖ್ಯವಾಗಿ ಅವಾಗ್ಲೇ ಹೇಳ್ದೆ ಏರಿಯಾ ಅಂತ ಸೂಕ್ಷ್ಮವಾಗಿ ಗಮನಿಸ್ಕೊಬೇಕು ಅಂತ. ನಾವಿಲ್ಲಿ ಗಮನಿಸ್ತಾ ಇರ್ಬೋದು ರೂರಲ್ ಅಂತ ಇದೆ, ಅಂದ್ರೆ ಹಳ್ಳಿ ಪ್ರದೇಶದಲ್ಲಿ ನಾವು ವಾಸ ಮಾಡ್ತಾ ಇದ್ವೋ. ಅಥವಾ ಇಲ್ಲಿ ಗಮನಿಸ್ತಾ ಇರ್ಬೋದು ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅರ್ಬನ್ ಅಂತಿದೆ, ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ನೀವು ಇಲ್ಲಿನ ಆಪ್ಷನ್ ಗಳ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಹೀಗಾಗಿ ನಾವು ರೂರಲ್ ಭಾಗದಲ್ಲಿ ವಾಸ ಮಾಡ್ತಾ ಇದ್ರೆ ಈ ಆಪ್ಷನ್ ಗಳ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನಾವು ನಗರ ಭಾಗದಲ್ಲಿ ವಾಸ ಮಾಡ್ತಾ ಇದ್ರೆ ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ನಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ನಂತರ ಬಹಳ ಮುಖ್ಯವಾಗಿ ನಾವು ರೂರಲ್ ಭಾಗದಲ್ಲಿ ವಾಸ ಮಾಡ್ತಿದ್ರೆ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಮ್ಮ ತಾಲೂಕಿನಲ್ಲಿರುವ ಎಲ್ಲಾ ಗ್ರಾಮ ಪಂಚಾಯಿತಿಯ ಲಿಸ್ಟ್ ಕೂಡ ಇಲ್ಲಿ ಇರುತ್ತೆ. ಒಂದು ಗ್ರಾಮ ಪಂಚಾಯಿತಿಯ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ತಿರ್ಬೋದು ಇಲ್ಲೊಂದು ಲಿಸ್ಟ್ ಓಪನ್ ಆಗಿರುವಂತದ್ದು. ಇದರಲ್ಲಿ ಸೀರಿಯಲ್ ನಂಬರ್, ಸ್ಯಾಂಕ್ಷನ್ ಆರ್ಡರ್ ನಂಬರ್, ಬೆನಿಫಿಷರಿ ನೇಮು, ಅವರ ಏಜ್, ಸ್ಕೀಮ್, ಈ ತರ ಹಲವಾರು ಮಾಹಿತಿಯನ್ನ ನಾವು ಪೆನ್ಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪಡ್ಕೊಬಹುದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಪಕ್ಕದಲ್ಲಿ ನಮಗೆ ಸ್ಯಾಂಕ್ಷನ್ ಆರ್ಡರ್ ನಂಬರ್ ಕೂಡ ಇಲ್ಲಿ ಶೋ ಮಾಡಿದ್ದಾರೆ. ನಮ್ಗೆ ಏನಾದ್ರು ಸ್ಯಾಂಕ್ಷನ್ ಆರ್ಡರ್ ನಂಬರ್ ಗೊತ್ತಿಲ್ಲ ಅಂದ್ರೆ ಬಹಳ ಈಸಿಯಾಗಿ ಈ ಮೂಲಕ ನಾವು ಪಡ್ಕೊಬಹುದು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಿಂಚಣಿಯನ್ನ ಪಡೆದುಕೊಂತಿರುವ ಎಲ್ಲರ ಹೆಸರು ಕೂಡ ಇಲ್ಲಿ ನಮೂದಾಗಿರುತ್ತೆ. ನಾವು ಯಾರ ಮಾಹಿತಿ ಬೇಕಾದ್ರೂ ತಿಳ್ಕೊಬಹುದು. ಸಿಂಪಲ್ ಆಗಿ ನಾವಿಲ್ಲಿ ಒಂದು ಸ್ಯಾಂಕ್ಷನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವಿಲ್ಲಿ ಗಮನಿಸಿರ್ಬೋದು ಯಾರು ಬೆನಿಫಿಷಿಯರಿ ಇರ್ತಾರೋ ಅವರ ಹೆಸರು ಬಂದಿರುತ್ತೆ ಇಲ್ಲಿ. ನಂತರ ಅವರ ಸ್ಟೇಟಸ್
ಅಂದ್ರೆ ಈ ಪಿಂಚಣಿಯ ಸ್ಟೇಟಸ್ ಆಕ್ಟಿವ್ ಆಗಿದೆಯೋ ಡಿಆಕ್ಟಿವೇಟ್ ಆಗಿದೆಯೋ ಎಂಬ ಮಾಹಿತಿ ಕೂಡ ತೋರಿಸ್ತದೆ. ನಂತರ ಇಲ್ಲಿ ಪಕ್ಕದಲ್ಲಿ ಸ್ಯಾಂಕ್ಷನ್ ಆರ್ಡರ್ ನಂಬರ್ ಕೂಡ ಬಂದಿರುತ್ತೆ. ನಂತರ ಅವರ ಪ್ರಸ್ತುತ ಏಜ್ ಕೂಡ ಶೋ ಆಗ್ತಿರುತ್ತೆ. ನಂತರ ಲಾಸ್ಟ್ ಪೆನ್ಷನ್ ಮಂತ್ ಅಂತ ಇದೆ. ಇದು ನನ್ಗೆ ಗೊತ್ತಿರೋ ಹಾಗೆ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ, ಯಾಕೆಂದ್ರೆ ಇನ್ನು 2020, 24 ಈ ತರ ತೋರಿಸ್ತಾ ಇದೆ. ಇದ್ರದ್ದೇನು ಸಮಸ್ಯೆ ಇಲ್ಲ. ಆದ್ರೆ ನಾವು ನಮ್ಮ ಸ್ಟೇಟಸ್ ಬಹಳ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡ್ಕೊಬೇಕು, ಆಕ್ಟಿವ್ ಇದೆಯಾ ಅಥವಾ ಡಿಆಕ್ಟಿವೇಟ್ ಆಗಿದೆಯಾ ಎಂಬ ಮಾಹಿತಿಯನ್ನ ನಾವು ತಿಳ್ಕೊಬೇಕಾಗುತ್ತೆ. ಇದರ ಮೂಲಕ ನಾವು ನಮ್ಮ ಪಿಂಚಣಿಯ ಸ್ಟೇಟಸ್ ಅನ್ನ ತಿಳ್ಕೊಬಹುದು. ನಂತರ ನಮ್ಮ ಸ್ಯಾಂಕ್ಷನ್ ನಂಬರ್ ಗೊತ್ತಿಲ್ಲ ಅಂದ್ರೂ ಕೂಡ ಬಹಳ ಸುಲಭವಾಗಿ ಈ ವೆಬ್ಸೈಟ್ ನ ಮೂಲಕ ತಿಳಿದುಕೊಳ್ಳಬಹುದು. ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಗಳಿದ್ರು ನಂಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನೀವು ಪಿಂಚಣಿಯನ್ನ ಪಡೆದುಕೊಳ್ತೀರಾ ಇಲ್ವಾ ಎಂಬ ಮಾಹಿತಿನ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.